ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಪರಮಗೀತ ಸಾಂಗ್ ಆಫ್ ಸಾಂಗ್ಸ್ ಈ ಪುಸ್ತಕದಿಂದ 3ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ. ದ ಬುಕ್ ಆಫ್ ಸಾಂಗ್ ಆಫ್ ಸಾಂಗ್ಸ್ ಆರ್ ಸಾಂಗ್ ಆಫ್ ಸಾಲಮೋನ್, ಪರಮಗೀತ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಪ್ರೀತಿಯ 14 ಗುರುತುಗಳಿವೆ. 14 ಮಾರ್ಕ್ಸ್ ಆಫ್ ಲವ್. ಗುರುತು ಎಂಬ ಪದ 3ನೇ ಅಧ್ಯಾಯ ಮತ್ತು 10ನೇ ವಚನದಲ್ಲಿ ನಾವು ನೋಡಿಕೊಳ್ಳಬಹುದು. ಅಲ್ಲಿ ಈ ರೀತಿಯಾಗಿ ಕೊನೆ ಭಾಗದಲ್ಲಿದೆ, ಪ್ರೀತಿಗೆ ಗುರುತಾಗಿ. ಪ್ರೀತಿಗೆ ಗುರುತಾಗಿ ಎಂಬ ಪದ ನಾವು ನೋಡ್ತೇವೆ. ಆದ ಕಾರಣ ಪ್ರೀತಿಯ 14 ಗುರುತುಗಳನ್ನು ನಾವು ಪರಮಗೀತ 3ನೇ ಅಧ್ಯಾಯದಿಂದ ನೋಡಿಕೊಳ್ಳಬಹುದು. ಪ್ರೀತಿ ಅಂತ ಹೇಳಿದ ಮೇಲೆ ದೇವರು ನಮ್ಮೊಂದಿಗಿರುವ ಪ್ರೀತಿ. ಪ್ರೀತಿ ಅಂತ ಹೇಳಿದರೆ ನಾವು ದೇವರನ್ನು ಪ್ರೀತಿಸುವ ಪ್ರೀತಿ. ಪ್ರೀತಿ ಅಂತ ಹೇಳಿದರೆ ನಾವು ಇತರರನ್ನು ಪ್ರೀತಿಸುವಂಥ ಪ್ರೀತಿ. ಈ 3 ದಿಕ್ಕಿನ ಆ ಪ್ರೀತಿಯನ್ನು ನಾವು 14 ಗುರುತುಗಳಿಂದ ಪತ್ತೆ ಹಚ್ಚಬಹುದು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ ಬನ್ನಿರಿ. ಮೊದಲನೇ ವಚನದಲ್ಲಿ ಈ ರೀತಿಯಾಗಿ ಇದೆ. ಅದೇನಂತ ಹೇಳಿದರೆ, ಹುಡುಕಿದೆನು. ಸೀಕಿಂಗ್, ಹುಡುಕುವ ಪ್ರೀತಿ. ಪ್ರೀತಿಯ ಮೊದಲನೇ ಗುರುತು ಹುಡುಕೋದು. ಯಾವ ರೀತಿಯಾಗಿ ತಪ್ಪಿ ಹೋದ ಕುರಿಗಳನ್ನು ಕುರುಬನು ಹುಡುಕಿದನು, ಆ ರೀತಿಯಾಗಿ ದೇವರು ನಮ್ಮನ್ನು ಹುಡುಕಿದರ ಬಗ್ಗೆ ದೇವರ ವಾಕ್ಯ ನಮಗೆ ಪ್ರಬೋಧಿಸ್ತದೆ, ಸ್ಪಷ್ಟಪಡಿಸ್ತದೆ, ಗುರುತಿಸ್ತದೆ. ಪ್ರೀತಿಯ ಮೊದಲನೇ ಗುರುತು ಹುಡುಕುವುದು. ಎರಡನೇದಾಗಿ ಅದೇ 3ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ಎದ್ದು ಊರಲ್ಲಿ ತಿರುಗುವೆನು. ತಿರುಗುವುದು ಇಟ್ಸ್ ಎ ಗೋಯಿಂಗ್ ಲವ್. ತಿರುಗುವುದು, ಪ್ರಯತ್ನ, ಪ್ರಯಾಸ ಅದನ್ನು ಸೂಚಿಸ್ತದೆ. ತಿರುಗುವಿಕೆ, ಹೊರಡುವಿಕೆ, ನಡೆದಾಡುವಿಕೆ ಪ್ರೀತಿಯ ಎರಡನೇ ಒಂದು ಗುರುತು. ಯಾವ ರೀತಿಯಾಗಿ ದೇವರು ಕೂಡ ನಮಗೋಸ್ಕರವಾಗಿ ಆತನು ಬಂದು ಅಪೊಸ್ತಲಕೃತ್ಯ 10ರಲ್ಲಿ ಬರೆದಿರುವ ಹಾಗೆ ತಿರುಗುತ್ತಾ ನಮ್ಮ ಕರ್ತನಾದ ಯೇಸು ಒಳ್ಳೆಯದನ್ನು ಮಾಡಿದ್ದರ ಬಗ್ಗೆ ದಾಖಲೆ ಉಂಟು. ಮೂರನೇದಾಗಿ ಅದೇ 2ನೇ ವಚನದಲ್ಲಿ ಇನ್ನೊಂದು ಪದ, ಪ್ರೀತಿಯ 3ನೇ ಗುರುತು. ನೆನಪಿರಲಿ, ಇಂದಿನ ನಮ್ಮ ಅಧ್ಯಯನ ಏನಂತ ಹೇಳಿದರೆ, ಪರಮಗೀತದಿಂದ ಪ್ರೀತಿಯ 14 ಗುರುತುಗಳು, 14 ಮಾರ್ಕ್ಸ್ ಆಫ್ ಲವ್. ದೈವಿಕ ಪ್ರೀತಿ, ಮಾನವೀಯ ಪ್ರೀತಿ, ಇದರಲ್ಲಿ 14 ಗುರುತಿದೆ. ಹೌದು, ಆ ಪ್ರೀತಿಯ ಗುರುತು ಹುಡುಕುವಂಥದ್ದು, ತಿರುಗುವಂಥದ್ದು ಪ್ರೀತಿಯ ಗುರುತು. ಮೂರನೇದಾಗಿ ಎಂದುಕೊಂಡೇನು. ಹುಡುಕುವೇನು, ಎಂದುಕೊಂಡೇನು ಅಂದರೆ ಒಂದು ತೀರ್ಮಾನ. ಇಟ್ಸ್ ಎ ಪ್ಲ್ಯಾನಿಂಗ್ ಲವ್, ಇಟ್ಸ್ ಎ ಡಿಸೈಡಿಂಗ್ ಲವ್, ಡಿಸಿಷನ್. ಪ್ರೀತಿ ಅದು ಇದ್ದಕ್ಕಿದ್ದಂತೆ ಬರುವಂಥದ್ದಲ್ಲ. ಅದರಲ್ಲಿ ಒಂದು ತೀರ್ಮಾನ ಇದೆ, ಒಂದು ಯೋಜನೆ ಇದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅದನ್ನು ನಾವು ನೋಡಿಕೊಳ್ಳಬಹುದಂತ ಕಾಣ್ತದೆ. ಅದು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ. 1ನೇ ಅಧ್ಯಾಯ. ಈ ಪ್ರೀತಿಯ ಬಗ್ಗೆ ಯೋಚನೆ ಮಾಡುವಾಗ ನನಗೆ ಇದು ಅನ್ವಯವಾಗುವಂಥ ನೆನಪಿಗೆ ಬಂದಂಥ ಒಂದು ವಾಕ್ಯ. ಅದೇನಂತ ಹೇಳಿದರೆ, 1ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ವಚನದಲ್ಲಿ ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚಿತವಾಗಿ ದೇವರು ನಮ್ಮನ್ನು
ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಾಗಾದರೆ ಇಟ್ ವಾಸ್ ಎ ಪ್ಲ್ಯಾನಿಂಗ್ ಲವ್. ಪ್ರೀತಿಯ ಮೂರನೇ ಗುರುತು ಏನಂದರೆ ಯೋಜನೆ ಮಾಡುವಂಥದ್ದು, ಅಂದುಕೊಳ್ಳುವಂಥದ್ದು, ತೀರ್ಮಾನಿಸುವಂಥದ್ದು, ಯೋಚಿಸುವಂಥದ್ದು. ನೋಡ್ರಿ, ನಾಲ್ಕನೇದಾಗಿ 3ನೇ ವಚನದಲ್ಲಿ, 3ನೇ ಅಧ್ಯಾಯ 3ನೇ ವಚನ, ಪರಮಗೀತ, ಸಾಂಗ್ ಆಫ್ ಸಾಂಗ್ಸ್. ಅದರಲ್ಲಿ ನಾವು ನೋಡುವಾಗ ಪ್ರೀತಿಯ ಮತ್ತೊಂದು ಗುರುತು ಏನಂದರೆ ವಿಚಾರಿಸುವಂಥದ್ದು, ಎನ್ಕ್ವೈರಿಂಗ್. ಹೌದು, ದೇವರ ವಿಷಯದಲ್ಲಿ ನಾವು ನೋಡುವಾಗ ದೇವರು ವಿಚಾರಿಸುವಂಥ ಅಗತ್ಯತೆ ಇಲ್ಲ. ಆದರೂ ಕೂಡ ದೇವರು ನಮ್ಮ ವಿಷಯವಾಗಿ ಕಾಳಜಿ ವಹಿಸಿ ಆತನು ಮಾನವನಾಗಿ ಬಂದಾಗ ನಮ್ಮನ್ನು ವಿಚಾರಿಸಿದ ವ್ಯಕ್ತಿಯಾಗಿದ್ದನು, ಎನ್ಕ್ವೈರಿಂಗ್. ಇಲ್ಲಿ ಕೂಡ ನಾವು ನೋಡುವಾಗ ವಿಚಾರಿಸುವೇನು ಅಂತ ಹೇಳಿಬಿಟ್ಟು ಇಲ್ಲಿ ಕಾಂಟೆಕ್ಸ್ನಲ್ಲಿ ಸಂದರ್ಭದಲ್ಲಿ ನೋಡುವಾಗ ಆ ಪ್ರಿಯನನ್ನು ಹುಡುಕಿ ವಿಚಾರಿಸಿದಂಥ ಒಂದು ಹಂತವನ್ನಿಲ್ಲಿ ನಾವು ನೋಡ್ತೇವೆ. ನಾವು ಕೂಡ ನಮ್ಮ ಪ್ರಿಯನನ್ನು ಯಾವ ರೀತಿಯಾಗಿ ವಿಚಾರಿಸಬೇಕಂತ ನೋಡುವಾಗ ಯೋಹಾನ 5:39ನೇ ವಚನ ನನಗೆ ನೆನಪಿಗೆ ಬರ್ತದೆ. ಅದರಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ ಅದೇ ಒಂದು ಪದ ಇಲ್ಲಿ ನಾವು ಗಮನಿಸಬಹುದು. ಯೋಹಾನ 5:39, ಶಾಸ್ತ್ರಗಳಿಂದ ನೀವು ನಿತ್ಯ ಜೀವವು ದೊರೆಯುವುದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ವಿಚಾರಿಸುವುದು, ನಮ್ಮ ಪ್ರಿಯನನ್ನು ನಾವು ಕೂಡ ಶಾಸ್ತ್ರಗಳಿಂದ ಅಂದರೆ ದೇವರ ವಾಕ್ಯದಿಂದ ವಿಚಾರಿಸಬೇಕು. ಅದು ಕೂಡ ಪ್ರೀತಿಯ ಮತ್ತೊಂದು ಗುರುತಾಗಿದೆ. ಮತ್ತು ವಿಚಾರಿಸಿ ಕಂಡುಕೊಂಡ ಮೇಲೆ 4ನೇ ವಚನದಲ್ಲಿ ಇನ್ನೊಂದು ಮಾತು ಇದೆ. ಅದೇನಂತ ಹೇಳಿದರೆ ಬಿಡದೇ ಹಿಡಿದುಕೊಂಡೆ. ವಾವ್! ಪ್ರೀತಿಯ ಮತ್ತೊಂದು ಗುರುತು ಏನಂತ ಹೇಳಿದರೆ ಇಟ್ಸ್ ಎ ಹೋಲ್ಡಿಂಗ್ ಲವ್, ಇಟ್ಸ್ ಎ ಸ್ಟಿಕ್ಕಿಂಗ್ ಆನ್ ಲವ್. ಅಂದರೆ ಎಡೆಬಿಡದೆ ಅಂಟಿಕೊಳ್ಳುವಂಥ. ಇದನ್ನು ನಾನು ಹೇಳುವಾಗ ನನಗೆ ಯೋಚನೆ ಬರುವಂಥ ಒಬ್ಬ ವ್ಯಕ್ತಿ ಯಾರಂದರೆ ಬೈಬಲ್ನಲ್ಲಿ ಯೋಹಾನನು. ಕರ್ತನಾದ ಯೇಸು ಕ್ರಿಸ್ತನಿಗೆ 12 ಜನ ಶಿಷ್ಯರು, ಅದರಲ್ಲಿ 3 ಆತನ ಜೊತೆಯಲ್ಲಿ ವಿಶೇಷವಾದಂಥ ಘಟನೆಗಳಿಗೆ ಹೋಗ್ತಾ ಇದ್ದರು, ಪೇತ್ರ, ಯೋಹಾನ ಮತ್ತು ಯಾಕೋಬ ಅಂತ ಹೇಳ್ಬಿಟ್ಟು. ಆದರೆ ಆ 3ರಲ್ಲಿ ಒಬ್ಬ ವ್ಯಕ್ತಿ ಯೋಹಾನ. ಈ ಯೋಹಾನನ ವಿಷಯವಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ಪ್ರತ್ಯೇಕವಾಗಿ ಯೋಹಾನನ ಸುವಾರ್ತೆಯಲ್ಲಿ ಬರೆದಂಥ ಒಂದು ಮಾತು, ಯೇಸುವಿಗೆ ಪ್ರಿಯ ಶಿಷ್ಯನು. ಹೌದು, ಆತನು ರಾತ್ರಿ ಭೋಜನ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸುವಿನ ಎದೆಗೆ ಒರಗಿಕೊಂಡಿದ್ದಂತೆ, ಅಂಟಿಕೊಂಡು ಬಿಡದೆ. ಇದು ಭಾಳ ಇಷ್ಟ ನನಗೆ. ಯಾಕಂದರೆ ನಾವು ಕೂಡ ದೇವರ ವಿಷಯದಲ್ಲಿ ಬಿಡದೆ ಅಂಟಿಕೊಳ್ಳೋರಾಗಿ ಇರಬೇಕು. ಯಾಕಂದರೆ ದೇವರು ಆ ರೀತಿಯಾಗಿದ್ದಾರೆ. ಯುಗದ ಸಮಾಪ್ತಿ ಕಡೆಯವರೆಗೆ ನಾನು ನಿಮ್ಮ ಸಂಗಡ ಇರುವೆನು ಎಂಬುದಾಗಿ ವಾಗ್ದಾನ ಮತ್ತ 28ರಲ್ಲಿ ಮಾಡಿದಂಥ ಯೇಸು ಕರ್ತನ ಪ್ರೀತಿ, ಅದು ಬಿಡದೇ ಇರುವಂಥ ಒಂದು ಪ್ರೀತಿ. ಇಬ್ರಿಯ 13ರಲ್ಲಿ ನಾನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದೂ ಇಲ್ಲ. ಬಿಡದೇ ಇರುವಂಥ ಒಂದು ಪ್ರೀತಿ, ಆಶ್ಚರ್ಯ. ಸರಿ, 5ನೇ ವಚನ ನಾವು ನೋಡುವುದಾದರೆ ಪರಮಗೀತ 5ನೇ ವಚನದಲ್ಲಿ 7ನೇ ಪ್ರೀತಿಯ ಗುರುತನ್ನು ನಾವು ನೋಡಿಕೊಳ್ಬೋದು. ಅದೇನಂತೇಳಿದರೆ ಪ್ರಮಾಣ ಮಾಡಿಸ್ತೇನೆ ಅಂತ. 3:5 ಪರಮಗೀತ. ಪ್ರಮಾಣ ಮಾಡಿಸ್ತೇನೆ ಅಂತ ಹೇಳುವಾಗ ಅದರಲ್ಲಿ ನಾವು ಕಲಿಯುವಂಥ ಒಂದು ಗುರುತು, ಎದ್ದು ಕಾಣುವಂಥ ಗುರುತು ಏನಂದರೆ ದೃಢತೆ, ಕನ್ಫರ್ಮೇಷನ್. ಇಟ್ಸ್ ಎ ಕನ್ಫರ್ಮಿಂಗ್ ಲವ್. ಹೌದು, ದೇವರ ಒಂದು ಪ್ರೀತಿ ಅದು ದೃಢಪಡಿಸುವ ಒಂದು ಪ್ರೀತಿ, ಪ್ರಮಾಣಪಡಿಸುವಂಥ ಒಂದು ಪ್ರೀತಿ. ಇನ್ನೂ ಹೇಳಬೇಕಾದ್ರೆ ಭಾಳ ಚೆನ್ನಾಗಿರುವಂಥ ಒಂದು ಪದ ನಾನು ಉಪಯೋಗಿಸ್ಲಿಕ್ಕೆ ಬಯಸ್ತೇನೆ. ಅದೇನೆಂದರೆ ಒಡಂಬಡಿಕೆಯ ಪ್ರೀತಿ. ವಾವ್! ಒಡಂಬಡಿಕೆಯ ಪ್ರೀತಿ.
ಇತ್ತೀಚೆಗೆ ನಾನು ಈ ಒಡಂಬಡಿಕೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈ ಒಂದು ತಿಂಗಳಲ್ಲಿ ಭಾಳ ಆಶ್ಚರ್ಯ ಅನ್ನಿಸ್ತದೆ ರೀ. ಒಡಂಬಡಿಕೆಯ ಗುರುತು, ಒಡಂಬಡಿಕೆಯ ಅರ್ಥ. ಉದಾಹರಣೆಗೆ ಒಡಂಬಡಿಕೆ ಅಂತ ಹೇಳಿದ್ರೆ ಅದರ ಅರ್ಥ ಕತ್ತರಿಸುವಂಥದ್ದು. ಒಡಂಬಡಿಕೆ ಅಂದರೆ ಕಟಿಂಗ್, ಕಡಿಯುವಂಥದ್ದು, ಒಪ್ಪಿಕೊಳ್ಳುವಂಥದ್ದು. ಒಡಂಬಡಿಕೆಯ ಒಪ್ಪಿಗೆ, ಒಡಂಬಡಿಕೆಯ ಆತ್ಮ, ಒಡಂಬಡಿಕೆಯ ಕತೆ. ನಾನು ಈ ರೀತಿಯಾಗಿ ಪ್ರಾರಂಭ ಮಾಡಿದೆ, ಸ್ಟೋರಿ ಆಫ್ ಎ ಕವನೆಂಟ್. ಒಡಂಬಡಿಕೆಯ ಕತೆ, ಒಡಂಬಡಿಕೆಯ ಗುರುತು, ಒಡಂಬಡಿಕೆಯ ಒಳಪಡಿಸುವಿಕೆ, ಒಡಂಬಡಿಕೆಯ ನಿಬಂಧನೆ, ಒಡಂಬಡಿಕೆಯ ವಾಗ್ದಾನ, ಒಡಂಬಡಿಕೆಯ ಆಶೀರ್ವಾದಗಳು. ಹೀಗೆ ನೋಡೋದಾದರೆ ಒಡಂಬಡಿಕೆಯ ಪ್ರಾರ್ಥನೆ, ಒಡಂಬಡಿಕೆಯ ಹೇಳಿಕೆ ಭಾಳ ಇದೆ. ಸರಿ, ಆದ ಕಾರಣ ಪ್ರೀತಿಯ ಮತ್ತೊಂದು ಗುರುತು 5ನೇ ವಚನದಲ್ಲಿ 3-5 ನಾವು ನೋಡ್ತಿದ್ದೇವೆ. ಅದು ದೃಢಪಡಿಸುವ ಪ್ರೀತಿ, ದೃಢಪಡಿಸುವಿಕೆ. ಅದು ಕೂಡ ಒಂದು ಗುರುತು. 6ನೇದಾಗಿ, ಮತ್ತು ಅಲ್ಲಿ ನಾವು ನೋಡುವಾಗ ದ್ರವ್ಯಗಳನ್ನು ಧೂಪಿಸಿದ ಎಂಬ ಪದ ಅಲ್ಲಿ ಬಳಸಲಾಗಿದೆ. ಅದನ್ನು ನಾನು ಪ್ರಾರ್ಥನೆಗೆ ಉಪಯೋಗಿಸ್ಲಿಕ್ಕೆ ಇಷ್ಟಪಡ್ತೇನೆ ರೀ. 3-6 ಪರಮಗೀತದಲ್ಲಿ ಇರುವಂಥ ಆ ಪ್ರೀತಿಯ ಮತ್ತೊಂದು ಗುರುತು ಏನಂತ ಹೇಳಿದರೆ ಅದು ಧೂಪಿಸುವ ಪ್ರೀತಿ, ಧೂಪಿಸುವಂಥ ಪ್ರೀತಿ. ಧೂಪ ಅಂತ ಹೇಳುವಾಗ ಅದನ್ನು ಅಕ್ಷರಿಕವಾಗಿ ತೆಗೆದುಕೊಂಡ್ರೆ ಆ ಪ್ರೀತಿಯಲ್ಲಿ ಸುಗಂಧವಿದೆ. ಅದನ್ನು ಆತ್ಮಿಕವಾಗಿ ತೆಗೆದುಕೊಂಡ್ರೆ ಪ್ರಕಟಣೆ ಗ್ರಂಥದಲ್ಲಿ ಈ ಧೂಪದ ಬಗ್ಗೆ ಪ್ರಾರ್ಥನೆ ಎಂಬುದಾಗಿ ಹೇಳಲಾಗಿದೆ. ಹೌದು, ದೈವಿಕ ಪ್ರೀತಿಯಲ್ಲಿ ಪ್ರಾರ್ಥನೆ ಒಳಪಟ್ಟಿದೆ. 2000 ವರ್ಷಗಳಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮಾಡ್ತಾ ಇರುವಂಥ ಒಂದು ಸಂಗತಿ ಏನಂದರೆ ಪ್ರಾರ್ಥನೆ, ವಿಜ್ಞಾಪನೆ. ರೋಮ 8, ಇಬ್ರಿಯ 7, 1 ಯೋಹಾನ 2 ಇವೆಲ್ಲವುಗಳಲ್ಲಿ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗಾಗಿ ಪ್ರಾರ್ಥಿಸ್ತಿದ್ದಾನೆ. ಹೌದು, ಪೌಲನು ತಿಮೋಥೆಯನ್ನು ಬರೆಯುವಾಗ ರಾತ್ರಿಯ ಹಗಲು ನಿನಗೋಸ್ಕರವಾಗಿ ಪ್ರಾರ್ಥಿಸ್ತೇನೆಂಬುದಾಗಿ ಪತ್ರಿಕೆಯಲ್ಲಿ ನೋಡ್ರಿ. ಪ್ರೀತಿಯ ಒಂದು ಗುರುತು ಪ್ರಾರ್ಥನೆ, ಪ್ರೀತಿ. ಹೌದು, ಪ್ರಾರ್ಥನೆ ಭಕ್ತಿಗೆ ಗುರುತು, ಆದರೆ ಪ್ರಾರ್ಥನೆ ಪ್ರೀತಿಗೂ ಗುರುತು. ಸರಿ, 9ನೇದಾಗಿ 8ನೇ ವಚನದಲ್ಲಿ ನಾವು ನೋಡುವಾಗ ಯುದ್ಧ ಪ್ರವೀಣರಾದ, ಯುದ್ಧ, ಪ್ರೀತಿ ಒಂದು ರೀತಿಯಿಂದ ಹೋರಾಟ. ಲವ್ ಈಸ್ ಆಲ್ಸೋ ಎ ವಾರ್ಫೇರ್. ಯಾಕಂತೇಳಿದರೆ ದೇವರು ನಮಗೋಸ್ಕರವಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಮುಂಚಿತವಾಗಿ ಆತನು ಹೋರಾಡಬೇಕಾಗಿತ್ತು ಸೈತಾನನೊಂದಿಗೆ. ನಾವು ಕೂಡ ಪ್ರೀತಿಗಾಗಿ ಚರಿತ್ರೆಯಲ್ಲಿ ಕೂಡ ನೋಡ್ತೀವಿ, ಪ್ರೀತಿಗಾಗಿ ಎಷ್ಟೊಂದು ಹೋರಾಟಗಳು ಅಂತ. ಆದರೆ ಇದು ಸಕಾರಾತ್ಮಕವಾದಂಥ ಒಂದು ಹೋರಾಟ. ಹೌದು, ಆದರೆ ಸಮಸ್ಯೆಗಳಿರ್ತದೆ, ಹೋರಾಟ ಇರ್ತದೆ, ಅಪಾರ್ಥತೆಗಳಿರ್ತದೆ. ಅದರಿಂದ ಆಚೆ ಬರುವಂಥದ್ದು ಅದು ಕೂಡ ಪ್ರೀತಿಯೇ ನಡೆಸುವಂಥದ್ದಾಗಿದೆ. ಅದೇ 8ನೇ ವಚನದಲ್ಲಿ ಇವರೆಲ್ಲರೂ ಕೈಯಲ್ಲಿ ಕತ್ತಿ ಹಿಡಿದಿದ್ದಾರೆ. ಪ್ರೀತಿಯ ಮತ್ತೊಂದು ಗುರುತು ಕತ್ತಿ. ಅದನ್ನು ನಕಾರಾತ್ಮಕವಾಗಿ ನಾವು ತಿಳ್ಕೊಳ್ಬೇಕಾಗಿಲ್ಲ. ಇಬ್ಬಾಯಿ ಕತ್ತಿ ಅಂತ ಹೇಳುವಾಗ ಇಬ್ರಿಯ 4:12 ದೇವರ ವಾಕ್ಯವೆಂಬಾತನು ನಮಗೋಸ್ಕರ ಬಂದಂಥದ್ದು, ಅದು ಪ್ರೀತಿ. ಅದೇ ರೀತಿಯಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಕಟ್ಟುವಂಥದ್ದು ಖಡ್ಗವೆಂಬ, ಕತ್ತಿ ಎಂಬ ದೇವರ ವಾಕ್ಯ. 10ನೇ ವಚನದಲ್ಲಿ ಪ್ರೀತಿಯ 11ನೇ ಗುರುತನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದರೆ ಮೌಲ್ಯತೆ, ವ್ಯಾಲ್ಯೂವಿಂಗ್ ಲವ್. ಯಾಕಂತ ಹೇಳಿದ್ರೆ ಮರ, ಬೆಳ್ಳಿ, ಚಿನ್ನ ಅಂತ ಪ್ರೀತಿಸುವಾಗ ನಾವು ಗುರುತಾಗಿ ಭಾಳ ಅಮೂಲ್ಯವಾದಂಥದ್ದು. ಕೆಲವರು ಮೊಬೈಲ್ ಪ್ರೆಸೆಂಟ್ ಮಾಡ್ಬೋದು, ಅಥವಾ ವಸ್ತ್ರವನ್ನು, ಅಥವಾ ಕಾಣಿಕೆಯನ್ನು, ಅಥವಾ ಏನೋ ಒಂದು ಕೊಡಬೇಕು, ಅಮೂಲ್ಯವಾದದ್ದನ್ನೇ ಕೊಡಬೇಕು ಎಂಬುದಾಗಿ. ಮತ್ತು 10ನೇ ವಚನದಲ್ಲಿ ನೋಡುವಾಗ ಪ್ರೀತಿಯ 12ನೇ ಗುರುತು ಏನಂತ ಹೇಳಿದರೆ ಅಲಂಕರಿಸುವುದು. ಪ್ರೀತಿಯಲ್ಲಿ
ಅಲಂಕಾರ ಅಂತ ಹೇಳುವಾಗ ಮಾತಿನಲ್ಲಿ ಕೂಡ ಹೇಳುವಾಗ ಬಹಳ ಪದಗಳನ್ನು ಆರಿಸಿಕೊಂಡು ಅಲಂಕೃತವಾಗಿ ದೊಡ್ಡ ದೊಡ್ಡ ಮಾತುಗಳನ್ನು ದೇವರು ಕೂಡ ಅದೇ ರೀತಿ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೀತಿಯಿಂದ ಮಮತೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31:3 ದೇವರು ಆ ರೀತಿಯಾಗಿ ಅಲಂಕಾರ ಭಾಷೆ ಉಪಯೋಗಿಸಲ್ಪಡ್ತದೆ. 11ನೇ ವಚನದಲ್ಲಿ ಪ್ರೀತಿಯ 13ನೇ ಗುರುತು ಏನೆಂದರೆ ಚಿಯೋನ್. ಚಿಯೋನ್ ಅಂದರೆ ಸ್ತಂಭ. ಪ್ರೀತಿಯ ಮತ್ತೊಂದು ಗುರುತು ಏನೆಂದರೆ ಸ್ತಂಭದ ಒಂದು ಕೆಲಸ ಆಧಾರವಾಗಿರಬೇಕು. ದೇವರು ಕೂಡ ನಮ್ಮನ್ನು ಪ್ರೀತಿಸಿ ಒಡಂಬಡಿಕೆ ಮುಖಾಂತರ ನಮ್ಮ ಆಧಾರನ ಆತನೇ. ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಗುರಾಣಿ ಎಂಬುದಾಗಿ ಕೀರ್ತನೆಗಾರನು ಹೇಳುವಷ್ಟರ ಮಟ್ಟಿಗೆ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು ಆ ಚಿಯೋನ್. ಕೊನೆಯದಾಗಿ ಪ್ರೀತಿಯ ಮತ್ತೊಂದು ಗುರುತು 11ನೇ ವಚನದ ಕೊನೆಯ ಭಾಗದಲ್ಲಿ ಕಿರೀಟ. ಕಿರೀಟ, ಹೌದು, ಪ್ರೀತಿಯ ಮತ್ತೊಂದು ಗುರುತು ಕಿರೀಟ. ಈ ಥರ ವ್ಯಕ್ತಿಯನ್ನು ನಾವು ಉತ್ತಮವಾಗಿ ನೋಡುವಂಥದ್ದು, ಗೌರವಿಸುವಂಥದ್ದು. ದೇವರು ನಮ್ಮನ್ನು ಗೌರವಿಸಿದ್ದಾನೆ, ಕಿರೀಟವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಅದನ್ನೇ ಆತನ ಮುಂದಿಟ್ಟು ಆತನನ್ನು ಆರಾಧಿಸಬೇಕು. ಈ ಥರರನ್ನು ನೀವು ನನಗೆ ಕಿರೀಟವಾಗಿದ್ದೀರ ಅಂತ ಪೌಲನು ಥೆಸಲೋನಿಕದವರಿಗೆ ಬರೀತಾನೆ. ಪ್ರೀತಿಯ ಗುರುತು ಕಿರೀಟ. ಹೌದು, ಪ್ರೀತಿಯ 14 ಗುರುತುಗಳನ್ನು ಪರಮಗೀತ 3ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಂಡಿದ್ದೀವಿ. ಈ ಅಧ್ಯಯನವನ್ನು ಮಾಡಿಕೊಳ್ಳುವಂಥ ದೇವರು ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.